ನಿಮ್ಗೆ ಒಂದು ವಿಷಯ ಕೇಳ್ತೀನಿ. ಎಷ್ಟು ಜನ ವಿದ್ಯಾರ್ಥಿಗಳು ಪಬ್ಜಿ, GTA, ಫ್ರೀ ಫೈರ್, ಫಿಫಾ, ಮೈನ್ ಕ್ರಾಫ್ಟ್, ಕ್ಯಾಂಡಿ ಕ್ರಶ್ ಇಂಥದೆಲ್ಲ ವಿಡಿಯೋ ಗೇಮ್ಸ್ ಆಡ್ತಾರ? ಅದನ್ನ ಆಡ್ಲಿಕ್ಕೆ ಎಷ್ಟು ಗಂಟೆ ಒಂದು ವಾರಕ್ಕೆ ಕಳೀತಾರ? ಕೆಲವೊಂದು ಸರ್ತಿ ವಾರಕ್ಕೆ 106 ಗಂಟೆ ಗೇಮ್ ಆಡೋದ್ರಾಗ ಕಳೀತಾರ. ಆದ್ರೆ ಬಹಳ ಕಡಿಮೆ ವಿದ್ಯಾರ್ಥಿಗಳು ಒಂದು ಬೇರೆ ಪ್ರಶ್ನೆ ಕೇಳ್ತಾರ. ಬರೀ ಗೇಮ್ಸ್ ಆಡೋದ್ರ ಬದಲು ಈ ಗೇಮ್ಸ್ ಅನ್ನ ಯಾರು ತಯಾರಿಸ್ತಾರ? ಯಾಕಂದ್ರೆ ಇವತ್ತಿನ ಮಾಡರ್ನ್ ವಿಡಿಯೋ ಗೇಮ್ ಇಂಡಸ್ಟ್ರಿ ಅನ್ನೋದು ಬಹಳ ದೊಡ್ಡ ಜಗತ್ತು. ಆ ವಿಡಿಯೋ ಗೇಮ್ಗಳನ್ನ ದೊಡ್ಡ ದೊಡ್ಡ ಪ್ರೊಫೆಷನಲ್ ಟೀಮ್ಸು ತಯಾರಿಸ್ತಾವ. ಒಂದು ಸಾಮಾನ್ಯ ಗೇಮ್ ತಯಾರಿಸ್ಲಿಕ್ಕೆ ಗೇಮ್ ಡಿಸೈನರ್ ಬೇಕಾಗ್ತಾರ, ಪ್ರೋಗ್ರಾಮರ್ಸ್ ಬೇಕಾಗ್ತಾರ, ಆರ್ಟಿಸ್ಟ್ಗಳು, ಸೌಂಡ್ ಡಿಸೈನರ್ಸ್, ರೈಟರ್ಸ್, ಟೆಸ್ಟರ್ಸ್, ಹಿಂಗ 106 ಜನ ಸೇರಿ ಒಂದು ಗೇಮ್ ಅನ್ನ ಡಿಸೈನ್ ಮಾಡ್ತಾರ. ಆದ್ರೆ ಇವತ್ತಿನ ಗೇಮಿಂಗು ಬರೇ ಮನೋರಂಜನೆಗಲ್ಲ, ಇದೊಂದು ದೊಡ್ಡ ಗ್ಲೋಬಲ್ ಇಂಡಸ್ಟ್ರಿ, ಆಮೇಲೆ ಗಂಭೀರವಾದ ಕರಿಯರ್ ಆಪ್ಷನ್. ಸೊ ಇವತ್ತಿನ ವಿಡಿಯೋದಾಗ ನಾವು ಗೇಮ್ ಡಿಸೈನಿಂಗ್ ಮತ್ತು ಗೇಮ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ ಅಂತ. ಗೇಮ್ ಡಿಸೈನಿಂಗ್ ಒಂದು ಅಲ್ಟರ್ನೇಟಿವ್ ಪ್ರೊಫೆಷನ್ ನಿಮ್ಗೆ ಆಗಬಹುದನೋ ಇಲ್ಲೋ ಅಂತ ಹೇಳಿ. ನೀವು ನಮ್ಮ ಚಾನೆಲ್ಗೆ ಹೊಸಬ್ರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ಬಹಳಷ್ಟು ಆಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಇಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ. ಈ ಗೇಮಿಂಗ್ ಇಂಡಸ್ಟ್ರಿ ಸೈಜ್ ನೋಡೋಣ ಅಂತ. ಗೇಮಿಂಗ್ ಇಂಡಸ್ಟ್ರಿ ಅನ್ನೋದು ಜಗತ್ನಾಗ ಅತಿ ದೊಡ್ಡ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಒಳಗೆ ಒಂದಾಗಿದೆ. ಈಗ ಭಾರತದ ಬಗ್ಗೆ ಮಾತಾಡಬೇಕು ಅಂದ್ರೆ ಭಾರತದೊಳಗಿನ ಗೇಮಿಂಗ್ ಮಾರ್ಕೆಟ್ 2024ರಾಗ ಸುಮಾರು 3.5 $3.8 ಬಿಲಿಯನ್ ಇತ್ತು. ಇದ 2029 ಒಳಗ 9 ಮಿಲಿಯನ್ ತಲುಪೋ ನಿರೀಕ್ಷೆ ಮಾಡಲಾಗಿದೆ. ನಂಬರ್ ಹೇಳಬೇಕು ಅಂದ್ರೆ ಭಾರತಾಗ 560 ಮಿಲಿಯನ್ಗಿಂತ ಜಾಸ್ತಿ ಗೇಮರ್ಸ್ ಇದ್ದಾರೆ. ಈ ಬೆಳವಣಿಗೆಗೆ ಮುಖ್ಯ ಕಾರಣ ಅಂತಂದ್ರೆ ಎಲ್ಲಾರ ಕಡೆ ಸ್ಮಾರ್ಟ್ ಫೋನ್ ಅದ, ಅಫೋರ್ಡೆಬಲ್ ಇಂಟರ್ನೆಟ್ ಅಂದ್ರೆ ಕಡಿಮೆ ರೇಟಿನ ಇಂಟರ್ನೆಟ್ ಡೇಟಾ ಸಿಗ್ತದ, ಆನ್ಲೈನ್ ಮಲ್ಟಿಪ್ಲೇಯರ್ಸ್ ಗೇಮ್ಸ್ ಬಂದಾವ, ಈ ಸ್ಪೋರ್ಟ್ಸು, ಸ್ಟ್ರೀಮಿಂಗು ಇಂಥದೆಲ್ಲ ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ಹುಡುಗರಿಗೆ ಇದೊಂದು ಒಳ್ಳೆ ಮನೋರಂಜನೆಯ ದಾರಿ. ಗೇಮ್ ಡಿಸೈನ್ ಅಂದ್ರೇನು? ಗೇಮ್ ಡಿಸೈನ್ ಅಂದ್ರೆ ಒಂದು ಗೇಮ್ ಹೆಂಗ್ ಕೆಲಸ ಮಾಡ್ತದ ಅನ್ನೋದನ್ನ ಪ್ಲಾನ್ ಮಾಡುವ ಒಂದು ಪ್ರೊಸೆಸ್. ಒಂದು ಸಾಲು ಗೇಮಿಗಾಗಿ ಕೋಡ್ ಬರೋಕ್ಕಿಂತ ಮುಂಚೆ ಯಾರಾದ್ರೂ ಇದನ್ನ ನಿರ್ಧರಿಸಬೇಕು. ಗೇಮನ ಸ್ಟೋರಿ ಏನು, ಯಾವ್ಯಾವ ಕ್ಯಾರೆಕ್ಟರ್ಸ್ ಬರ್ತಾವ, ಪ್ರತಿ ಲೆವೆಲ್ ಒಳಗೆ ಎಷ್ಟು ಕಷ್ಟ ಇರಬೇಕು, ಪ್ಲೇಯರ್ಗಳಿಗೆ ಯಾವ್ಯಾವ ಚಾಲೆಂಜಸ್ ಎದುರಾಗ್ತಾವ, ಇವೆಲ್ಲ ನಿರ್ಧಾರವನ್ನ ಗೇಮ್ ಡಿಸೈನರ್ ತಗೋತಾರ. ಗೇಮ್ ಡಿಸೈನರ್ಸು ಸಾಮಾನ್ಯವಾಗಿ ಗೇಮ್ ಡಿಸೈನ್ ಡಾಕ್ಯುಮೆಂಟ್ GDD ಅನ್ನೋ ಒಂದು ಡಾಕ್ಯುಮೆಂಟ್ ತಯಾರು ಮಾಡ್ತಾರ. ಅದ್ರಾಗ ಇಡೀ ಗೇಮ್ನ ಐಡಿಯಾ ವಿವರಿಸ್ತಾರ. ಗೇಮ್ ಡೆವಲಪ್ಮೆಂಟ್ ಅಂದ್ರೇನು? ಐಡಿಯಾ ರೆಡಿ ಆದ್ಮೇಲೆ ಮುಂದಿನ ಹಂತ ಗೇಮ್ ಡೆವಲಪ್ಮೆಂಟ್ ಅಂದ್ರೆ ಸಾಫ್ಟ್ವೇರ್ ಮತ್ತು ಪ್ರೋಗ್ರಾಮಿಂಗ್ ಬಳಸಿ ಆಕ್ಚುಲ್ ಆಗಿ ಗೇಮ್ ತಯಾರಿಸೋ ಒಂದು ಪ್ರೊಸೆಸ್. ಇದರೊಳಗ ಗೇಮ್ ಪ್ಲೇನ ಕೋಡ್ ಮಾಡೋದು, ಕ್ಯಾರೆಕ್ಟರ್ಸ್ ಮತ್ತು ಎನ್ವೈರ್ಮೆಂಟ್ ಅನ್ನ ತಯಾರಿಸೋದು, ಸೌಂಡ್ ಮತ್ತು ಮ್ಯೂಸಿಕ್ ಸೇರಿಸೋದು, ಗೇಮ್ ಅನ್ನ ಟೆಸ್ಟ್ ಮಾಡೋದು, ಇವೆಲ್ಲ ಮಾಡ್ತಾರ. ಗೇಮ್ ಡೆವಲಪ್ಮೆಂಟ್ ಒಳಗೆ ಬಳಸೋ ಟೂಲ್ಗಳು ಯುನಿಟಿ ಗೇಮ್ ಇಂಜಿನ್ ಅಂತ ಇರ್ತದ, ಅನ್ರಿಯಲ್ ಇಂಜಿನ್, ಬ್ಲೆಂಡರ್, ಆಟೋಡೆಸ್ಕ್ ಮಾಯಾ, ಆಮೇಲೆ ಕೋಡಿಂಗ್ ಆಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಬಳಸ್ತಾರೆ. ನಿಮಗೆ ಗೇಮಿಂಗ್ ಒಳಗೆ ಭಾಳ ಇಂಟ್ರೆಸ್ಟ್ ಅದ, ನೀವು PUC ಒಳಗಿದ್ದೀರಿ, ನಿಮ್ಮ ಗ್ರಾಜುಯೇಷನ್ ಅನ್ನ ಗೇಮಿಂಗ್ ಎಜುಕೇಶನ್ ಒಳಗೆ ಮಾಡಬೇಕು ಅಂತ ಹೇಳಿ ನೀವು ಅಂದುಕೊಂಡ್ರೆ BSc ಇನ್ ಗೇಮ್ ಡಿಸೈನ್, ಗೇಮ್ ಡೆವಲಪ್ಮೆಂಟ್ ಮಾಡ್ಬೋದು. ಇದರ ಡ್ಯೂರೇಷನ್ 3 ವರ್ಷ. ಎಲಿಜಿಬಿಲಿಟಿ ನೀವು ಯಾವುದೋ ಸ್ಟ್ರೀಮ್ ಇದ್ರೂ ನಡೀತದೆ. ಈ ಕೋರ್ಸ್ ಒಳಗೆ ಓದೋ ಸಬ್ಜೆಕ್ಟ್ಗಳು ಅಂದ್ರೆ ಗೇಮ್ ಡಿಸೈನ್ ಫಂಡಮೆಂಟಲ್ಸ್, 2D 3D ಗ್ರಾಫಿಕ್ಸ್, ಅನಿಮೇಷನ್ ಬೇಸಿಕ್ಸ್, ಯುನಿಟಿ ಅಂತ ಗೇಮ್ ಇಂಜಿನ್, ಗೇಮ್ ಟೆಸ್ಟಿಂಗ್ ಇಂಥದನ್ನೆಲ್ಲ ಕಲಿಸ್ತಾರ. ಭಾರತ ಒಳಗೆ ಅತ್ಯಂತ ಸಾಮಾನ್ಯವಾಗಿ ಸಿಗೋ ಡಿಗ್ರಿ ಅಂದ್ರೆ ಇದೆ. ಇನ್ನೊಂದು ಡಿಗ್ರಿ ಅದ ಬಿ ಡಿಸೈನ್ ಇನ್ ಗೇಮ್ ಡಿಸೈನ್ ಅಂತ ಹೇಳಿ. ಇದರ ಅವಧಿ 4 ವರ್ಷ. ಇದು ಗೇಮ್ ಡಿಸೈನ್ ಮಾಡ್ಬೇಕಾದ್ರೆ ಕ್ರಿಯೇಟಿವ್ ಮತ್ತು ಆರ್ಟಿಸ್ಟಿಕ್ ಸೈಡ್ಗೆ ಜಾಸ್ತಿ ಫೋಕಸ್ ಮಾಡ್ತದ. ಇದರೊಳಗೆ ನೀವು ಕ್ಯಾರೆಕ್ಟರ್ ಡಿಸೈನ್, ವಿಜುವಲ್ ಸ್ಟೋರಿ ಟೆಲ್ಲಿಂಗ್, ಕಾನ್ಸೆಪ್ಟ್ ಆರ್ಟ್, ಇಂಟರಾಕ್ಟಿವ್ ಮೀಡಿಯಾ ಡಿಸೈನ್ ಇಂಥದನ್ನೆಲ್ಲ ಕಲಿತೀರಿ. ಈ ಡಿಗ್ರಿ ಅಲ್ದನ ಡಿಪ್ಲೊಮಾ ಕೋರ್ಸ್ನು ಅದ, ಡಿಪ್ಲೊಮಾ ಇನ್ ಗೇಮ್ ಡಿಸೈನ್ ಅಂತೇಳಿ. ಇದರ ಡ್ಯೂರೇಷನ್ 1 ರಿಂದ 2 ವರ್ಷ. ಇಲ್ಲಿ ನಿಮ್ಗೆ ಕೋಡಿಂಗ್ ಗಿಂತ ಜಾಸ್ತಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರ. ಯುನಿಟಿ, ಅನ್ರಿಯಲ್ ಇಂಜಿನ್, 3D ಮಾಡಲಿಂಗ್ ಸಾಫ್ಟ್ವೇರ್ ಇಂಥವನ್ನೆಲ್ಲ ಬೇಸಿಕ್ಸ್ ಅನ್ನ ಕಲಿಸ್ಕೊಟ್ಟು ಗೇಮ್ ಡಿಸೈನರ್ಗಳಿಗೆ ಹೆಲ್ಪ್ ಮಾಡುವಷ್ಟು ನಿಮ್ಮನ್ನ ತಯಾರು ಮಾಡ್ತಾರ. ಆದ್ರೆ ನಿಮ್ ಲಾಂಗ್ ಟರ್ಮ್ ಪ್ಲಾನ್ ಇದ್ರೆ ಡಿಪ್ಲೊಮಾಗಿಂತ ಡಿಗ್ರಿ ಬೆಟರ್. ಈ ಗೇಮ್ ಡಿಸೈನಿಂಗ್ ಆಗಿ ಡೆಡಿಕೇಟೆಡ್ ಆಗಿರುವಂತ ಕೋರ್ಸ್ಗಳು ಯಾವ ಕಾಲೇಜ್ನಾಗ ಕರ್ನಾಟಕದೊಳಗೆ ಸಿಗ್ತಾವ ಅನ್ನೋದನ್ನ ನೋಡೋಣ. ಜೈನ್ ಯೂನಿವರ್ಸಿಟಿ ಬೆಂಗಳೂರು ಒಳಗೆ BSc ಗೇಮ್ ಡಿಸೈನ್, ಗೇಮ್ ಡೆವಲಪ್ಮೆಂಟ್ ಅದ, 3 ವರ್ಷದ ಕೋರ್ಸು. ICAT ಡಿಸೈನ್ ಅಂಡ್ ಮೀಡಿಯಾ ಕಾಲೇಜ್ ಬೆಂಗಳೂರು ಒಳಗೆ BSc ಗೇಮ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಅದ. IIFA ಮಲ್ಟಿಮೀಡಿಯಾದಾಗ BSc ಗೇಮ್ ಡಿಸೈನ್ ಅದ. ಈ ರೀತಿ ಸುಮಾರು ಕಾಲೇಜ್ಗಳ ಲಿಸ್ಟ್ ನಾನು ಇಲ್ಲಿ ಕೊಟ್ಟಿನಿ. ನೀವು ವಿಡಿಯೋ ಪಾಸ್ ಮಾಡಿ ಈ ಲಿಸ್ಟ್ ಅನ್ನ ನೋಡಬಹುದು. ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ ಒಳಗೆ NID ಅಂತ ಒಂದು ಬೆಂಗಳೂರು ಒಳಗೂ ಅದ, ಅಹಮದಾಬಾದ್ನೂ ಅದ. ಅಲ್ಲಿ ನಿಮ್ಗೆ ಮಾಸ್ಟರ್ಸ್ ಇನ್ ಡಿಜಿಟಲ್ ಗೇಮ್ ಡಿಸೈನ್ ಬರ್ತದ. ನೀವು ಬ್ಯಾಚುಲರ್ಸ್ ಆದ್ಮೇಲೆ ಮಾಸ್ಟರ್ಸ್ ಮಾಡಿ ಜಾಸ್ತಿ ಸ್ಪೆಷಲೈಸೇಷನ್ ಗಳಿಸಬಹುದು. UPES ಸ್ಕೂಲ್ ಆಫ್ ಡಿಸೈನ್ ಡೆಹ್ರಾಡೂನ್ ಒಳಗೆ ಬಿ ಡಿಸೈನ್ ಗೇಮ್ ಡಿಸೈನ್ ಬರ್ತದ, 4 ವರ್ಷದ ಕೋರ್ಸು. ICAT ಡಿಸೈನ್ ಅಂಡ್ ಮೀಡಿಯಾ ಕಾಲೇಜು ಚೆನ್ನೈ, ಹೈದರಾಬಾದ್, ಬೆಂಗಳೂರು ಈ ಕಡೆ ಅವ. ವಿಸ್ಲಿಂಗ್ ವುಡ್ಸ್ ಇಂಟರ್ನ್ಯಾಷನಲ್ ಮುಂಬೈ ಒಳಗೆ BA ಅನಿಮೇಷನ್ ಅಂಡ್ ಗೇಮ್ ಡಿಸೈನ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಕೊಡ್ತಾರ. ಈ ರೀತಿ ಬೇರೆ ಬೇರೆ ಕಾಲೇಜ್ಗಳು
ಈಗ ಗೇಮ್ ಡಿಸೈನ್ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ಸ್ಪೆಷಲೈಸ್ಡ್ ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಇದ್ದಾವೆ. ಈ ಗೇಮಿಂಗ್ ಇಂಡಸ್ಟ್ರಿ ಒಳಗಿನ ಡಿಪಾರ್ಟ್ಮೆಂಟ್ಗಳನ್ನು ನೋಡೋಣ. ನೀವು ಗೇಮಿಂಗ್ ಕೋರ್ಸ್ ಮಾಡಿದ ಮೇಲೆ ಗೇಮ್ ಡಿಸೈನ್ ಹೊರತಾಗಿ ನೀವು ಗೇಮ್ ಪ್ರೋಗ್ರಾಮಿಂಗ್ ಮಾಡ್ಬೋದು, ಗೇಮ್ ಆರ್ಟ್ ಆ್ಯಂಡ್ ಅನಿಮೇಷನ್, ಲೆವೆಲ್ ಡಿಸೈನ್, ಸೌಂಡ್ ಡಿಸೈನ್, ಗೇಮ್ ಟೆಸ್ಟಿಂಗ್, ನ್ಯಾರೇಟಿವ್ ಡಿಸೈನ್, UI/UX ಡಿಸೈನ್ ಇಂಥವೆಲ್ಲ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ಬೋದು. ನಾ ಇದು ಮೊದಲೇ ಹೇಳ್ದಂಗೆ ಗೇಮ್ ಡಿಸೈನರ್ಗಳು ಗೇಮ್ನ ಕಾನ್ಸೆಪ್ಟ್ ತಯಾರು ಮಾಡ್ತಾರೆ, ಅವರು ಪ್ಲ್ಯಾನ್ ಮಾಡ್ತಾರೆ, ಗೇಮ್ ಒಳಗೆ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು, ಮಿಷನ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಏನಿರಬೇಕು, ಡಿಫಿಕಲ್ಟಿ ಲೆವೆಲ್, ಪ್ಲೇಯರ್ ಪ್ರೋಗ್ರೆಷನ್ ಇವನ್ನೆಲ್ಲ ಗೇಮ್ ಡಿಸೈನರ್ಗಳು ಮಾಡ್ತಾರೆ. ಗೇಮ್ ಪ್ರೋಗ್ರಾಮರ್ಗಳು ಸಿಸ್ಟಮ್ ಡೆವಲಪ್ ಮಾಡ್ತಾರೆ. ಉದಾಹರಣೆಗೆ ಕ್ಯಾರೆಕ್ಟರ್ ಮೂವ್ಮೆಂಟು, ಗೇಮ್ ಫಿಸಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಥದನ್ನೆಲ್ಲ ಪ್ರೋಗ್ರಾಮರ್ಗಳು ನೋಡ್ಕೋತಾರೆ. ಗೇಮ್ ಆರ್ಟಿಸ್ಟ್ಗಳು ಕ್ಯಾರೆಕ್ಟರ್ ಬಿಲ್ಡಿಂಗ್, ಲ್ಯಾಂಡ್ಸ್ಕೇಪ್, ವೆಪನ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಇಂಥ ವಿಷಯದ ಮೇಲೆ ಫೋಕಸ್ ಮಾಡ್ತಾರೆ. ಲೆವೆಲ್ ಡಿಸೈನರ್ಗಳು ಒಂದು ಸೆಟ್ ಥರ ಡಿಸೈನ್ ಮಾಡ್ತಾರೆ. ಪ್ಲೇಯಬಲ್ ಎನ್ವೈರ್ಮೆಂಟ್ ಹೆಂಗಿರಬೇಕು, ಪಜಲ್ಸು, ಆಬ್ಸ್ಟೆಕಲ್ಸು, ಎನಿಮಿ ಪ್ಲೇಸ್ಮೆಂಟ್ ಎಲ್ಲಿರಬೇಕು ಇಂಥದ್ದನ್ನೆಲ್ಲ ಡಿಸೈನ್ ಮಾಡ್ತಾರೆ. ಯಾವುದೇ ಗೇಮು ಸೌಂಡ್ ಇರದೇ ಇದ್ರೆ ಜಾಸ್ತಿ ಮಜಾ ಕೊಡೋದಿಲ್ಲ. ನೀವು ನಿಮ್ಮ ಪೇರೆಂಟ್ಸ್ ಕೇಳಬಾರ್ದು ಅಂತ ಹೇಳಿ ಮ್ಯೂಟ್ ಮಾಡಾಡಿದ್ರೆ ನಿಮ್ಗೆ ಅಷ್ಟು ಮಜಾ ಬರೋದಿಲ್ಲ. ಅದ ನೀವು ಹೆಡ್ಫೋನ್ ಹಾಕೊಂಡು ಸೌಂಡ್ ಕೇಳ್ಕೋತ ಗೇಮ್ ಮಾಡಿದ್ರೆ ಭಾಳ ಎಂಜಾಯ್ ಮಾಡ್ಬೋದು. ಅದಕ್ಕಾಗಿ ಸೌಂಡ್ ಡಿಸೈನರ್ಗಳು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾರೆ. ಎನ್ವೈರ್ಮೆಂಟಲ್ ಸೌಂಡ್ಸು, ಕ್ಯಾರೆಕ್ಟರ್ ವಾಯ್ಸಸ್ಸು, ಆ್ಯಕ್ಷನ್ ಸೌಂಡ್ ಇಫೆಕ್ಟ್ಸು ಇಂಥವನ್ನೆಲ್ಲ ಕೊಡ್ತಾರೆ. ಈ ಗೇಮ್ ತಯಾರಾದ್ಮೇಲೆ ಈ ಗೇಮ್ ಸರಿಯಾಗಿ ಆಡಲಿಕ್ಕೆ ಯೋಗ್ಯ ಅದನೋ ಇಲ್ಲೋ ಅಂತ ಹೇಳಿ ಗೇಮ್ ಟೆಸ್ಟರ್ಗಳು ಗೇಮನ್ನು ಪರೀಕ್ಷೆ ಮಾಡ್ತಾರೆ. ಆ ಗೇಮ್ ಒಳಗೆ ಏನಾದರೂ ತಾಂತ್ರಿಕ ದೋಷಗಳವೇನೋ, ಟೆಕ್ನಿಕಲ್ ಎರರ್ ಅವೇನೋ, ಅಥವಾ ಲೆವೆಲ್ ಒಳಗೆ ಏನಾದರೂ ಪ್ರಾಬ್ಲಮ್ ಬರ್ತದೇನೋ, ಗೇಮ್ ಪ್ಲೇ ಪ್ರಾಬ್ಲಮ್ಸ್ ಅದನೋ ಇಂಥದನ್ನೆಲ್ಲ ಗೇಮ್ ಟೆಸ್ಟರ್ಗಳು ಮಾಡ್ತಾರೆ. ನೀವು ಗೇಮಿಂಗ್ ಇಂಡಸ್ಟ್ರಿ ಒಳಗೆ ಸೇರಿದ್ರೆ ಆರಂಭದ ಸಂಬಳಗಳು ಯಾವ ಥರ ಇರ್ತಾವಂತಂದ್ರೆ ವರ್ಷಕ್ಕೆ 3 ರಿಂದ 8 ಲಕ್ಷ ನಿಮ್ಗೆ ಸ್ಯಾಲ್ರಿ ಸಿಗ್ತದ. ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಬಹಳ ಇಂಟ್ರೆಸ್ಟ್ ಇರ್ತದ, ಆ ಮಾತು ಬೇರೆ. ನಿಮ್ಗೆ ಹೆಂಗ್ ಅನುಭವ ಆಗ್ತಾ ಹೋಗ್ತದ ಹಂಗ ಸೀನಿಯರ್ ಗೇಮ್ ಡಿಸೈನರ್, ಲೀಡ್ ಪ್ರೋಗ್ರಾಮರ್, ಟೆಕ್ನಿಕಲ್ ಡೈರೆಕ್ಟರ್, ಕ್ರಿಯೇಟಿವ್ ಡೈರೆಕ್ಟರ್ ಇಂಥವನ್ನೆಲ್ಲ ಪೋಸ್ಟ್ಗಳು ನಿಮ್ಗೆ ಸಿಗ್ತಾ ಹೋಗ್ತಾವೆ. ಕೆಲವೊಬ್ರು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಗೇಮ್ ಅನ್ನ ಡಿಸೈನ್ ಮಾಡಬೇಕು ಅಂತಂದ್ರೆ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅದೂ ಸಾಧ್ಯ ಆಗ್ತದ. ಆ ಥರ ಮಾಡಿ ನೀವು ಪ್ಲೇಸ್ಟೋರ್ ಒಳಗೆ ಅಪ್ಲೋಡ್ ಮಾಡಬಹುದು. ಆಮೇಲೆ ಡೈರೆಕ್ಟ್ ಆಗಿ ಸೇಲ್ ಮಾಡಿ ಜನರಿಂದ ದುಡ್ಡು ಪಡಿಬಹುದು. ನಿಮ್ಮ ಗೇಮ್ ಬಹಳ ಪಾಪ್ಯುಲರ್ ಆಯ್ತು ಅಂತಂದ್ರೆ ಯಾವ್ದಾದ್ರು ಒಂದು ದೊಡ್ಡ ಕಂಪನಿ ಇನ್ನೂ ಜಾಸ್ತಿ ದುಡ್ಡು ಕೊಟ್ಟು ನಿಮ್ಮಿಂದ ಆ ಗೇಮ್ ಅನ್ನ ಪರ್ಚೇಸ್ ಮಾಡಬಹುದು. ಸೊ ಹಿಂಗಾಗಿ ರಾತ್ರೋರಾತ್ರಿ ಜಾಸ್ತಿ ದುಡ್ಡು ಮಾಡೋ ಅವಕಾಶ ಇದ್ರಾಗದ. ಆದ್ರೆ ನಿಮ್ಗೆ ಗೇಮ್ ತಯಾರು ಮಾಡೋ ಕ್ರಿಯೇಟಿವಿಟಿ ಬೇಕು, ಸ್ಕಿಲ್ ಬೇಕು. ಈ ಗೇಮಿಂಗ್ ಇಂಡಸ್ಟ್ರಿ ವಾಸ್ತವ ಪರಿಸ್ಥಿತಿ ಏನದ ಅಂದ್ರ ಇದೊಂದು ಎಕ್ಸೈಟಿಂಗ್ ಕರಿಯರ್ ನಿಜ, ಆದ್ರೆ ಇದ್ರೊಳಗ ಕಾಂಪಿಟೇಷನ್ ಬಹಳ ಅದ. ಈ ಮೊದ್ಲೇ ಹೇಳ್ದಂಗ ನಿಮ್ಗೆ ಕ್ರಿಯೇಟಿವಿಟಿ ಇರಬೇಕು, ಜಾಸ್ತಿ ಹೊತ್ತು ಕೆಲಸ ಮಾಡುವಷ್ಟು ಪೇಷನ್ಸ್ ಇರಬೇಕು. ಆ ಗೇಮರ್ ಯಾವ ತರ ಥಿಂಕ್ ಮಾಡ್ತಾನ ಆ ತರ ಥಿಂಕ್ ಮಾಡಿ ಗೇಮನ್ನ ಡೆವಲಪ್ಮೆಂಟ್ ಮಾಡುವಂತ ಒಂದು ಎಬಿಲಿಟಿ ಇರಬೇಕು. ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಗೇಮಿಂಗ್ ಇಂಡಸ್ಟ್ರಿ ಜಗತ್ತಿನಾದ್ಯಂತ ಬಹಳ ವೇಗವಾಗಿ ಬೆಳೀತಾ ಇರೋ ಫೀಲ್ಡ್. ಇದ್ರೊಳಗ ಟೆಕ್ನಾಲಜಿ, ಕ್ರಿಯೇಟಿವಿಟಿ ಮತ್ತು ಸ್ಟೋರಿ ಟೆಲ್ಲಿಂಗ್ ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ಗೇಮ್ ಡಿಸೈನ್ ಮತ್ತು ಗೇಮ್ ಡೆವಲಪ್ಮೆಂಟ್ ಬಹಳ ಆಸಕ್ತಿಕರ ಕರಿಯರ್ ಆಗಿ ಪರಿಣಮಿಸಬಹುದು. ಇವತ್ತು ನೀವು ಗೇಮ್ ಆಡಿ ಎಂಜಾಯ್ ಮಾಡ್ತಾ ಇರಬಹುದು, ಆದ್ರೆ ಒಂದ್ಸತಿ ವಿಚಾರ ಮಾಡ್ರಿ, ನಿಮ್ಮನ್ನ ಅಡಿಕ್ಟ್ ಮಾಡುವಂತ ಗೇಮ್ ಅನ್ನ ಯಾರು ಡಿಸೈನ್ ಮಾಡ್ತಾರ ಅದನ್ಯಾಕೆ ನಾನಾಗಬಾರ್ದು, ಫ್ಯೂಚರ್ನಾಗ ನಾನು ಒಂದು ಗೇಮ್ ತಯಾರಿಸಿ ಜಗತ್ತಿನಾದ್ಯಂತ ಲಕ್ಷಾಂತರ ಜನ ಆಡುವಂಗ ಯಾಕೆ ಮಾಡಬಾರ್ದು ಅಂತ ಹೇಳಿ ನೀವು ವಿಚಾರ ಮಾಡಿದ್ರ, ಆ ವಿಚಾರ ನಿಮ್ಗೆ ಎಕ್ಸೈಟ್ಮೆಂಟ್ ತಗೊಂಡ್ ಬರ್ತಿದ್ರ ನೀವು ಗೇಮಿಂಗ್ ಇಂಡಸ್ಟ್ರಿ ಕರಿಯರ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಡ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.